ಇದೆಲ್ಲ ಬಹಳ ಬೇಜಾರಾಗುವಂಥ ಸಂಗತಿ ಆಯಿತಾ. ನಾವು ಯಾವುದೇ ಮಾಡಿದ್ರೂ ಕಾನೂನು ಏನು ಹೇಳುತ್ತೆ ಅದನ್ನೇ ನಾವು ಮಾಡೋದು. ಯಾರಿಗಾದ್ರೂ ತೊಂದರೆ ಕೊಡೋದಾಗಲಿ ಅಥವಾ ನಮ್ಮ ಏನಾದರೂ ಸೆಲ್ಫ್ ಇಂಟ್ರೆಸ್ಟಿಗಾಗಿ ಯಾವ ಕೆಲಸನೂ ನಾವು ಮಾಡ್ತಾಯಿಲ್ಲ. ನಾವು ರೋಡ್ ಸೈಡ್ ಎಲ್ಲ ಕಡೆನೂ ಗಿಡಗಳನ್ನ ಬೆಳೆಸಬೇಕು. ಯಾಕೆಂದರೆ ಕೋಲಾರ ಇಟ್ ಈಸ್ ಎ ಮೋಸ್ಟ್ ಡ್ರೈಯೆಸ್ಟ್ ಪಾರ್ಟ್. ಸೊ ಇದಕ್ಕೆ ಗಿಡಗಳನ್ನ ಬೆಳೆಸೋದಕ್ಕೆ ಅನುದಾನ ನಮಗೆ ಕೊಡ್ತಾರೆ. ಸೊ ಅದನ್ನು ನಾವು ಎಲ್ಲ ರೋಡ್ ಸೈಡಲ್ಲೂ ಯಾವುದೇ ಸ್ಟೇಟ್ ಹೈವೇ ಆಗಿರ್ಬೋದು, ನ್ಯಾಷನಲ್ ಹೈವೇ ಆಗಿರ್ಬೋದು, PWD ಆಗಿರ್ಬೋದು, PRED ಆಗಿರ್ಬೋದು. ಸೊ ಅದನ್ನೆಲ್ಲ ಎಲ್ಲ ರೋಡ್ಗಳನ್ನು ನಾವು ಹಸಿರೀಕರಣ ಕೆಲಸವನ್ನು ನಾವು ಮಾಡ್ತೀವಿ. ಸೊ ಅದು ಮಾಡಿದಾಗ ಅವರು ಅಗಲೀಕರಣ ಮಾಡಬೇಕಾದ ಸಂದರ್ಭ ಬಂದಾಗ ಏನಾಗುತ್ತೆ, ಸೊ ಎಷ್ಟು ಮರಗಳು ಹೋಗುತ್ತೆ, ಎಷ್ಟು ಉಳಿಯುತ್ತೆ ಅಂತ ನಾವೇ ಅದನ್ನು ಲಿಸ್ಟ್ ಮಾಡಿ, ಎಷ್ಟು ಮರಗಳು ಹೋಗುತ್ತೆ, ಎಷ್ಟು ಸ್ಟ್ರೆಚ್ ಕಿಲೋಮೀಟರ್ ಹೋಗುತ್ತೆ, ಅದು ಸರ್ಕಾರ ಪಾಲಿಸಿ ಮಾಡಿದೆ. ಸೊ ಆ ಪಾಲಿಸಿ ಪ್ರಕಾರ ಇಷ್ಟು ಹಣವನ್ನು ಯಾರು ಮಾಡ್ತಾ ಇದ್ದಾರೆ ರಸ್ತೆಯನ್ನು, PWD ಆಗಿರ್ಬೋದು, ನ್ಯಾಷನಲ್ ಹೈವೇ ಆಗಿರ್ಬೋದು, ಸ್ಟೇಟ್ ಹೈವೇ ಆಗಿರ್ಬೋದು, ಅಷ್ಟು ದುಡ್ಡನ್ನು ಅವರು ಸರ್ಕಾರಕ್ಕೆ ಕಟ್ಟಬೇಕು. ನನಗೆಲ್ಲ ಕಟ್ಟೋದು ಸರ್ಕಾರಕ್ಕೆ ಕಟ್ಟಬೇಕು. ಆ ಸರ್ಕಾರ ಆ ದುಡ್ಡನ್ನು ಮತ್ತೆ ನಮಗೆ ವಾಪಸ್ ಕೊಡುತ್ತೆ, ಮತ್ತೆ ಅದನ್ನು ಗ್ರೀನರಿ ಮಾಡಿ ಅಂತ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ಅವ್ರಿಗೆ ಇಷ್ಟು ಹಣವನ್ನು ಕಟ್ಟಬೇಕು ಅಂತ ನಾವು ಕೊಟ್ಟಿದ್ದೀವಿ. ಸೊ ಅದನ್ನು ಅವರು ಯಾಕೆ ಅದನ್ನು ತಪ್ಪಾಗಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅರ್ಥ ಮಾಡಿಕೊಂಡು ಇದು ಮಾಡಿದರೆ ನನಗೆ ಅರ್ಥ ಆಗಿಲ್ಲ. ಅಲ್ಲ, ಅವರು ಒಂದು ರಸ್ತೆ ತರಲಿಕ್ಕೆ ಎಷ್ಟು ಕಷ್ಟ ಇರುತ್ತೆ, ನಮ್ಮ ಸರ್ಕಾರದಿಂದ ಗ್ರ್ಯಾಂಟ್ ತರಲಿಕ್ಕೆ. ಇವರು ನಮ್ಮ ಪರ್ಮಿಷನ್ ತಗೊಂಡು ಗಿಡ ನೆಟ್ಟಿದ್ರ ಆ ರೀತಿ ಒಂದು ಪ್ರಶ್ನೆ ಮಾಡಿದ್ದಾರೆ. ಫಸ್ಟ್ ಈಗ ಮತ್ತೆ ಅದನ್ನು ಗಿಡ ಕೀಳಲಿಕ್ಕೆ ನೀವೇ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಹೇಗೆ ಅಂತ. ಗಿಡ ನೆಡೋದು, ಗಿಡ ತೆರವುಗೊಳಿಸೋದು ಇಟ್ ಈಸ್ ಒನ್ ಪಾರ್ಟ್ ಆಫ್ ದ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಸೊ ಭಾಳಷ್ಟು ಗಿಡಗಳನ್ನ ನಾವು ಬೆಳೆಸ್ತೀವಿ. ಕೆಲವೊಂದು ಸತಿ ರೋಡ್ ಅಗಲೀಕರಣ ಮಾಡ್ತಾರೆ, ಬೇರೆ ಎಲ್ಲ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಿದಾಗ ಈ ಗಿಡ ತೆಗೆಯುವಂಥ ಪ್ರೊಸೀಜರ್ ಇದ್ದೇ ಇರುತ್ತೆ. ಸೊ ಆ ಗಿಡ ತೆಗೆದಿರೋದಕ್ಕೆ 1:10 ಪ್ಲಾಂಟಿಂಗ್ ಮಾಡಬೇಕು. ಇದೆಲ್ಲ ಸರ್ಕಾರ ಏನಕ್ಕೆ ಮಾಡಿದೆ? ಹಸಿರು ಹೆಚ್ಚಾಗಲಿ, ಪೊಲ್ಯೂಷನ್ ಕಡಿಮೆ ಆಗಲಿ, ಪೊಲ್ಯೂಷನ್ ಕಡಿಮೆ ಆಗಲಿ, ಇವೆಲ್ಲ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿರ್ತಾರೆ ಹೊರತು ಇಲಾಖೆಯವರು ನಾವು ಮಾಡಿರೋದಂತಲ್ಲ. ಇಟ್ ಈಸ್ ಎ ಗೌರ್ಮೆಂಟ್ ಪಾಲಿಸಿ. ಸೊ ಅಷ್ಟು ಹಣವನ್ನು ಅವರು ಕಟ್ಟಿದ್ರೆ ಮತ್ತೆ ಕೋಲಾರಕ್ಕೇ ಮತ್ತೆ ಅಷ್ಟು ಗಿಡಗಳನ್ನು ಬೆಳೆಸೋ ಸ್ಕೀಮ್ ಬರುತ್ತೆ, ಮತ್ತು ನಾವು ಅದನ್ನು ಬೆಳೆಸೇ ಕೊಡ್ತೀವಿ. ಅದನ್ನು ಸರ್ಕಾರದಿಂದ ಸರ್ಕಾರಕ್ಕೆ ಅಷ್ಟೇ ಇದು. ಅವರು PWD ಅವರು ಇಷ್ಟು ಮರ ಬರ್ತಾ ಇದೆ ಅಂತಂದರೆ ಅವರು ಎಸ್ಟಿಮೇಟಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು, ಅದನ್ನು ಸರ್ಕಾರಕ್ಕೆ ಕಟ್ಟಬೇಕು, ಮತ್ತು ಅಲ್ಲಿ ಗಿಡ ರಸ್ತೆ ಆದಮೇಲೆ ಮತ್ತೆ ಅದನ್ನು ಹಸಿರೀಕರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಸೊ ಇದರಲ್ಲಿ ಯಾವುದು ನಮ್ಮದು ಪರ್ಸನಲ್ ಆಗಿ ನಾವು ಯಾವುದೂ ಕೆಲಸ ಮಾಡೋದಿಲ್ಲ. ಪ್ರತಿ ದಿಶಾ ಮೀಟಿಂಗಲ್ಲೂ ಅರಣ್ಯ ಇಲಾಖೆಯವ್ರನ್ನ ಕರೆಯೋದು, ಮತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಒತ್ತುವರಿ ಪ್ರೊಟೆಕ್ಷನ್ ಮಾಡೋದು ನಮ್ಮ ಕೆಲಸ. ಸೊ ಒತ್ತುವರಿ ತೆರವುಗೊಳಿಸೋದು ನಮ್ಮದು ಆದ್ಯ ಕರ್ತವ್ಯ. ನಾವು ಅದನ್ನು ಮಾಡಬೇಕು. ಮಾಡಲಿಲ್ಲ ಅಂದಾಗ ನನಗೆ ಪ್ರಶ್ನೆ ಮಾಡಬೇಕೇ ಹೊರತು ಮಾಡಿದ್ದಕ್ಕೆ ಪ್ರಶ್ನೆ ಯಾವತ್ತೂ ಮಾಡಬಾರ್ದು. ಆಮೇಲೆ ನಾವು ಒತ್ತುವರಿ ತೆರವುಗೊಳಿಸ್ಬೇಕಾದ್ರೆ ಸುಮ್ಮನೆ ಹೋಗಿ ಒತ್ತುವರಿ ತೆರವುಗೊಳಿಸಲ್ಲ. ನಾನು ಹೇಳ್ದಾಗೆ ನಾವು ಕೋರ್ಟ್ ನಡೆಸ್ತೀವಿ. ಸೊ ಇಲ್ಲಿ ಜನರಿಗೆ ಅದು ಇಷ್ಟ ಆಗಲಿಲ್ಲ ಅಂತಂದರೆ ಅವ್ರು ಅಪೀಲ್ಗೆ ಹೋಗ್ಬೋದು, ಉನ್ನತ ನ್ಯಾಯಾಲಯಕ್ಕೆ ಹೋಗ್ಬೋದು. ಅಲ್ಲಿ ಅವ್ರದ್ದು ಏನಾದರೂ ಅವ್ರದ್ದು ಮುಕದ್ದಮೆನ ನಾವು ಹೂಡ್ಬೋದು. ಸೊ ಅವರು ಕೂಡ ಹೋರಾಡ್ಬೋದು. ಸೊ ಅದು ಅವ್ರಂತ ಆಯಿತು ಅಂದರೆ ನಾವು ವಿಲ್ ನಾಟ್ ಕಮ್. ನಮ್ಮಂತೆ ಇರೋದ್ರಿಂದನೇ ನಾವು ಅದನ್ನೆಲ್ಲ ಮಾಡೋದು. ಆಯಿತು, ಇವಾಗ ಅವರು ನಮಗೆ ಲಿಸ್ಟ್ ಕೊಡಲಿ, ಯಾವ್ಯಾವ ಗಿಡ, ಯಾವ್ಯಾವ ರೋಡ್ಸ್ ಇದೆ, ಎಷ್ಟೆಷ್ಟು ರೋಡ್ ಅಗಲೀಕರಣ ಆಗ್ತದೆ. ಸೊ ಇದು ನಾಟ್ ಓನ್ಲಿ ಒಂದೇ ಇಲಾಖೆ ಅಷ್ಟೇ ಅಲ್ವಾ. ಸೊ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕೆಲಸ ಮಾಡಬೇಕಾಗಿರುವಂಥದ್ದು. ಸೊ ಅವರೇ ನಮಗೆ ಒಂದು ಲಿಸ್ಟ್ ಕೊಡಲಿ, ಯಾವ್ಯಾವ ಗಿಡ, ಯಾವ್ಯಾವ ರೋಡ್ಗಳು ಮುಂದೆ ಅಗಲ ಆಗ್ತಾಯಿದೆ, ಸೊ ಯಾವ್ಯಾವ ತಗೊಳ್ತಾ ಇದ್ದಾರೆ ಅಂತ ಅವರೇ ನಮಗೆ ಕೊಡಲಿ. ಅರ್ಥ ಆಗ್ತಾ ಇದೆಯಾ? ಕಾನೂನು ಬಾಹಿರ ಕೆಲಸಗಳನ್ನ ಮಾಡಿದ್ರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತೀವಿ. ನಾನು ಒಂದು ನಿಮಿಷ ಹೇಳ್ತೀನಿ ಕೇಳಿ. ಅರಣ್ಯ ಇಲಾಖೆ ಕೆಲಸ ಮೊದಲು ಪ್ರೊಟೆಕ್ಷನ್ ಮಾಡೋದು, ಅರಣ್ಯ ಭೂಮಿಯನ್ನು ಪ್ರೊಟೆಕ್ಷನ್ ಮಾಡೋದು. ಸೊ ಪ್ರೊಟೆಕ್ಷನ್ ಮಾಡೋದೇ ನಮ್ಮದು ಮೇನ್ ಕೆಲಸ. ನೆಕ್ಸ್ಟು ನೆಡುತೋಪುಗಳನ್ನ ಬೆಳೆಸೋದು. ಇವೆರಡು ಮೇನ್ ಕೆಲಸ. ಇವೆರಡು ಕೆಲಸ ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವಿ. ಸೊ ಅರಣ್ಯ ರಕ್ಷಣೆ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತಂದರೆ, ಎಷ್ಟೆಷ್ಟು ಒತ್ತುವರಿ ಆಗಿದೆ ಅದನ್ನೆಲ್ಲ ಒತ್ತುವರಿ ತೆರವುಗೊಳಿಸೋದು ಇಟ್ ಇಸ್ ಎ ಪಾರ್ಟ್ ಆಫ್ ದ ಪ್ರೊಟೆಕ್ಷನ್. ಸೊ ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದು ಕಾನೂನು ರೀತಿಯಲ್ಲಿ ಏನೇನು ಕ್ರಮ ತಗೋಬೇಕು ಅದನ್ನು ತಗೊಂಡು ನಾವು ಮಾಡ್ತಾಯಿದ್ದೀವಿ. ಸೊ ಅದು ಮಾಡ್ತಾಯಿದ್ದೀವಿ. ಎರಡನೇದು ನೆಡುತೋಪು, ಎಲ್ಲೆಲ್ಲಿ ಡಿಗ್ರೇಡೆಡ್ ಫಾರೆಸ್ಟ್ ಲ್ಯಾಂಡ್ ಇದೆ, ಎಲ್ಲೆಲ್ಲಿ ರೋಡ್ ಸೈಡ್ ಇದೆ, ಪ್ಲಾಂಟಿಂಗ್ ಮಾಡೋದು. ಸೊ ಇವೆರಡು ಕೆಲಸನ ನಾವು ಮಾಡ್ತಾಯಿದ್ದೀವಿ.
ಸೊ ಕೆಲಸ ಮಾಡಿದ್ದಕ್ಕೆ ನಮಗೆ ಪ್ರಶ್ನೆ ಮಾಡಿ ನಮಗೆ ಅವಮಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಇದಕ್ಕೆ ಯಾರು ಉತ್ತರ ಕೊಡಬೇಕು? ಅವ್ರು ಉತ್ತರ ಕೊಡಬೇಕು.